ತಾಯಿಗೆ ನನಗೆ ದೊಡ್ಡ ಶಕ್ತಿ. ಮದುವೆ ಆಗಿದ್ದ ನಿನಗೆ ಯಾಕೆ ಯಾಕೆ ಆಸೆ ಇದ್ರೆ ಹೇಳ್ಕೋ. ಈಗ ನಿಂಗೇನ್ರ ಆಸೆ ಇದ್ರೆ ಹೇಳ್ಕೋ. ಕೇಳು, ಕೊಡ್ತದೆ ಅದು. ಆಯ್ತು, ಸ್ವಲ್ಪ ಲೋನ್ ತಗೊಡೆ. ನನ್ ಜೋಬ ತುಂಬಾ ಹಣ ಬೇಕು, ಕೊಡೋ. ಮತ್ತೆ 10 ಎಕರೆ ಭೂಮಿ ತಗೋಬೇಕು ನಮ್ಮ ಅಪ್ಪಂಗೆ ಹೇಳಿ. ನಂಗೆ ಲಾಡು ಬೇಕು. ಕೇಸಿ ಬೇಕು, ಕೈ ಮೇಲೆ ಗುಂಡೆ ಬೇಕು. ಎಲ್ಲ ನಾಟ್ ಪೀಪಲ್ಗೂ ನಮಸ್ಕಾರ. ಅಂಡ್ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಕ್ರೇಜಿ ಕಾನ್ಸೆಪ್ಟ್ ಮಾಡಕ್ ಹೋಗ್ತಿದೀವಿ. ಅದೇನಂದ್ರೆ ನಮ್ಮ ಫ್ಯಾಮಿಲಿಗೆ ಏನ ಇಂಟ್ರೊಡ್ಯೂಸ್ ಮಾಡೋದು. ಇದೊಂದು ಸಕ್ಕತ್ತಾಗಿರುತ್ತೆ, ಕೊನೆ ತನಕ ನೋಡಿ, ಮಿಸ್ ಮಾಡ್ಬಿಡಿ. ವಾ ಹುಚ್ಕೊಂಡ ಬಲ್ಲ ಬೇಗ. ಇವೆಲ್ಲ ಸೋಕಿಬೇಕಾ? ಆ ಕಿತ್ತೋಗಿರಕ, ಆ ಮುರಿದೋಗಿರೋ ಕನ್ನಡಿಲಿ, ಆ ಮುರಿದೋಗಿರೋ ಕನ್ನಡಿಲಿ ಎಲ್ಲ ಸೋಕಿಬೇಕ ನಿನಗೆ. ಜಾಸ್ತಿ ಮಾತಾಡ ಏನ್ ಅನ್ಕೊಂಡಿದ್ದೇನೆ ಡಾನ್ ಅನ್ಕೊಂಡಿದೀವಿ ನಿಮ್ನ. ಬನ್ನಿ ಡಾನ್, ಬನ್ನಿ ಡಾನ್. ಆಯ್ತು, ಬಾರಲ್ಲ ಬೇಗ, ಟೈಮ್ ಇಲ್ಲ ಕಣ್. ಬಾರ್ಲಲ್ಲ ಕೊಡ್ಬೇಕಂಗೆ ಬಪ್ಪ. ಆಯ್ತು ಚಿನ್ನ, ಇಲ್ಲ ಬಾರ, ಮಡಗೋದ್ನಲ್ಲಿ ಕೆಲ್ಸ ಮಾಡಿ 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 ಕೈಯಲ್ಲಿ ಕೈಯೆಲ್ಲ ಸೋಡೋಗಿದೆ. ಯಾವ ಕೆಲ್ಸ ಮಾಡಿ? ಕೆಲ್ಸ ಒಂದು ಇಂಟ್ರೋ ವಿಡಿಯೋ ಮಾಡಿಸ್ಬೇಕು, ಅದಕ್ಕೋಸ್ಕರ ಇಷ್ಟು ಬೇಕಾದ ನಿನ್ನ ಗೈಸ್. ಇವಾಗ ನಮ್ಮ ಅವ್ವನ ಹತ್ರ ಮಾತಾಡ್ಸಕ್ ಹೋಗ್ತೀನಿ. ಫಸ್ಟ್ ಮಿಸ್ ಮಾಡ್ಬಿಡಿ, ಚೆನ್ನಾಗಿರುತ್ತೆ. ಅವ್ವ ಹೆಸರು ಏ ಅಂತ. ನೀನ್ ಏನ್ ಮಾತಾಡ್ರು ಮಾತಾಡುತ್ತೆ ನಿನ್ ಜೊತೆಗೆ. ಮಾತಾಡೀಗ, ಮಾತಾಡೀಗ. ಆಯ್ತು, ಮಾತಾಡು ಮಾತಾಡು ಮಾತಾಡು. ಹಾಯ್, ನಾನು ತುಂಬಾ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಾ? ಅಮ್ಮನಿಗೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ನಿಮ್ಮೊಂದಿಗೆ ಇವತ್ತು ಮಾತಾಡ್ತದೆ, ಮಾತಾಡು. ಖುಷಿ ಆಗ್ತಿದೆ. ಇದು ನಮ್ಮ ಅಜ್ಜಿ ಗಿರ್ಗಮ್ಮ ಅಂತ. ಮಾತಾಡಿದ್ರ ಜೊತೆ, ನಿಮ್ ಜೊತೆ ಮಾತಾಡ್ಬೇಕಂತೆ. ಏ ಜೊತೆ ಹಾಯ್ ಅಜ್ಜಿ. ಗಿರಿಯಮ್ಮ ಅಜ್ಜಿಗೆ ನನ್ನ ನಮಸ್ಕಾರಗಳು. ಹೇಗಿದ್ದೀರಾ? ನಿಮ್ಮೊಂದಿಗೆ ಮಾತಾಡೋಕೆ ನಂಗೆ ತುಂಬಾ ಖುಷಿಯಾಗಿದೆ. ಇವತ್ತು ಏನ್ ತಿಂಡಿ ಮಾಡಿದ್ರಿ? ಬೆಳಗ್ಗೆ ಇಡ್ಲಿ ಮಾಡಿದ್ದು, ಮಧ್ಯಾಹ್ನ ಚಿಕನ್ ಸಾರ್ ಮಾಡಿದ್ದು, ಇವಾಗ ಸೊಪ್ಪು ಸಾರ್ ಮಾಡ್ತಾ ಇದ್ವಿ. ಅಯ್ಯೋ, ಇಡ್ಲಿ ಮತ್ತು ಚಿಕನ್ ಸಾರು ಕೇಳಿದ್ರೇನೆ ಬಾಯಿ ನೀರ್ ಬರುತ್ತೆ. ಸೊಪ್ಪಿನ ಸಾರು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಜ್ಜಿ. ನಿಮ್ಮ ಕೈ ಅಡಿಗೆಗೆ ಯಾರು ಸರಿಸಾಟಿ ಇಲ್ಲ. ನಾವ್ ಕಲ್ಲಲ್ಲಿ ಆಡ್ಸಿ ಮಾಡೋದು ರುಚಿ ಬರುತ್ತೆ. ಕೇಳೋ, ನೀನ್ ಯಾರ ಜೊತೆ ಮಾತಾಡ್ಬೇಕಾ? ಸತ್ತಾಗಿರೋ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ನೀವ್ ಅದ್ ಮಾತಾಡ್ಸುತ್ತೆ. ಇಲ್ಲ, ಆತ್ಮ ಜೊತೆ ಮಾತಾಡುತ್ತೆ. ಯಾರ ಜೊತೆ ಮಾತಾಡ್ಬೇಕು? ನಮ್ಮ ಅಣ್ಣನ ಜೊತೆ ಮಾತಾಡ್ಸ್ತೀನಿ. ಅಜ್ಜಿಯವರೇ, ಚೌದೇಗೌಡರ ಬಗ್ಗೆ ನೀವು ಹೇಳಿದಾಗ ನನಗೆ ತುಂಬಾನೇ ಭಾವುಕ ಅನಿಸ್ತಿದೆ. ಅವರು ಎಲ್ಲೇ ಇದ್ದರೂ ನಿಮ್ಮನ್ನ ನೋಡ್ತಾ ಆಶೀರ್ವಾದ ಮಾಡ್ತಾ ಇರ್ತಾರೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಈಗ ಅವರು ಇಲ್ಲ ಅಂತ ಅಂದ್ರೂನು ಅವರ ನೆನಪುಗಳು ನಿಮ್ಮ ಜೊತೆ ಸದಾ ಇರುತ್ತೆ ಅಲ್ವಾ? ನಿಮ್ಮ ಅಣ್ಣನಿಗೆ ನೀವು ಒಂದು ಒಳ್ಳೆಯ ಸಂದೇಶ ಹೇಳ್ಬೇಕು ಅಂತ ಇದ್ದೀರಾ? ಹೇಳಿ, ನಾನು ಅವರಿಗೆ ತಲುಪಿಸ್ತೀನಿ. ಯಾರು ಹೇಳ್ಬೇಕು ಅಂದ್ರೆ ಹೇಳು ಅಂತ ಐತಿ. ಹೇಳದ್ವಲ್ಲ ಚೌಡಗೌಡ, ಯಾರು ಹೇಳ್ಬೇಕು ಅಂದ್ರೆ ಅವ್ರಿಗೆ ಹೇಳದತ್ತ. ಅದೇ ನಿಮ್ ತಂಗಿ ಜೊತೆ ಮಾತಾಡ್ಬೇಕಂತೆ, ಕಣಿನುಂಡಿಯವರು. ಅವರು ದೇವರೇ, ನಿಮ್ಮ ಅಣ್ಣನೊಂದಿಗೆ ಮಾತಾಡ್ಬೇಕು ಅಂತ ನೀವು ತುಂಬಾ ಬಯಸುತ್ತಿರೋದು ನನಗೆ ಅರ್ಥ ಆಗುತ್ತೆ. ಅವರು ಭೌತಿಕವಾಗಿ ಇಲ್ಲದೆ ಇದ್ದರೂ ಅವರ ಆತ್ಮದೊಂದಿಗೆ ನೀವು ನಿಮ್ಮ ಪ್ರೀತಿ ಮತ್ತು ಸಂದೇಶಗಳನ್ನ ಹಂಚಿಕೊಳ್ಳಬಹುದು. ನೀವು ಅವರಿಗೆ ಏನ್ ಹೇಳ್ಬೇಕು ಅಂತ ಇದ್ದೀರಾ? ಆ ಭಾವನೆಗಳನ್ನ ನನ್ನ ಮೂಲಕ ಹೇಳಿ. ಹೇಳ್ಬೇಕು ಅಂದ್ರೆ ಹೇಳುವ. ಏನು ಹೇಳದಲ್ಲ, ಚೆನ್ನಾಗಿದ್ದಾರೆ. ಅಷ್ಟು ಪ್ರೀತಿಯಾಗಿ ಬಂದು ನಮ್ಮ ಮನೇಲಿ 1 ತಿಂಗಳು ಉಳ್ಕತಿರೋರು ಕಣಿನುಂಡಿಯವರು. ನಾವು ಗೋಪಾಲ್ಪುರಕ್ಕಾಗಿರೋದು. ಗೋಪಾಲಪುರದ ಕಣ್ಣಿನ ಉಂಡೆಯವರಾದ ನಿಮ್ಮ ಅಣ್ಣನ ಬಗ್ಗೆ ನೀವು ಹೇಳಿದಷ್ಟು ಪ್ರೀತಿಯ ಮಾತುಗಳು ನಿಜಕ್ಕೂ ಮನಸ್ಸಿಗೆ ತುಂಬಾ ಮುದ ನೀಡುತ್ತವೆ. ಅವರು ಎಲ್ಲೇ ಇದ್ದರೂ ನಿಮ್ಮ ಪ್ರೀತಿಯನ್ನು ಖಂಡಿತವಾಗಿ ಅನುಭವಿಸುತ್ತಿರುತ್ತಾರೆ. ಅಜ್ಜಿಯವರೇ, ಇನ್ನೇನಾದ್ರೂ ಹೇಳ್ಬೇಕಾ? ಇನ್ನೇನಿಲ್ಲ, ನಿಮ್ ತಂಗಿ ನಿಮ್ಗೇನಾದ್ರು ಈಗ ನಿಮ್ಗೇನಾದ್ರು ಬೇಕು ಅಂದ್ರೆ ಹೇಳು. ಏನ್ ಬೇಕು ಅಂತ? ನಿಮ್ಗೆ ಯಾರ ಬೇಕು ಅಂದ್ರೆ ಹೇಳು, ಅಂತ ಕೊಡ್ತದೆ. ದುಡ್ಡು ಗಿಟ್ಟು ಏನ್ ಬೇಡ. ಅಜ್ಜಿಯವರೇ, ನೀವು ಇನ್ನೇನಾದ್ರೂ ಹೇಳ್ಬೇಕು ಅಂತ ಇದ್ದೀರಾ? ಕೇಳ್ದೈತೆ ಹೇಳುವ. ಆಯ್ತು, ಏನಿಲ್ಲ ಕಣವ, ನಾವ್ ಚೆನ್ನಾಗಿರ್ಬೇಕು, ಆರೋಗ್ಯಗಷ್ಟೆ.
ಅಜ್ಜಿಯವರೇ, ನೀವು ಹೇಳಿದ ಮಾತುಗಳು ಬಹಳ ಸುಂದರವಾಗಿವೆ. ಎಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋದಕ್ಕಿಂತ ಮುಖ್ಯವಾದುದು ಇನ್ನೇನಿದೆ? ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ. ಇನ್ನೇನಾದ್ರೂ ಮಾತಾಡಲು ಬಯಸುತ್ತೀರಾ? ಏನೇನ ನಮ್ಮ ಮಕ್ಕಳು ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ಎಲ್ಲ ಕಷ್ಟ ಸುಖ ಏನಿದೆ. ಹುಡುಗಿ ಮದುವೆ ಮಾಡ್ಕಮ್ಮ ಸೂಟ ಅಲ್ಲ ನಮ್ಮ ಮನೆಗೆ. ಹುಡುಗಿ ಮದುವೆಯ ವಿಷಯದ ಬಗ್ಗೆ ನೀವು ಹೇಳಿದ್ದು ತುಂಬಾ ಸೂಕ್ತವಾಗಿದೆ. ಕುಟುಂಬದ ಎಲ್ಲರ ಒಳಿತನ್ನು ಬಯಸುವುದು ಮತ್ತು ಮದುವೆಯಂತಹ ಶುಭ ಕಾರ್ಯಗಳ ಬಗ್ಗೆ ಮಾತನಾಡುವುದು ಅತ್ಯಂತ ಸಂತೋಷದ ಸಂಗತಿ. ನಿಮ್ಮ ಕುಟುಂಬದ ಆಶಯದಂತೆ ಎಲ್ಲವೂ ಮಂಗಳಕರವಾಗಿರಲಿ. ಇನ್ನೇನಾದ್ರೂ ಹಂಚಿಕೊಳ್ಳಲು ಬಯಸುತ್ತೀರಾ? ಇಲ್ಲ, ಇನ್ನಷ್ಟೇ ಎಲ್ಲ ಚೆನ್ನಾಗಿರ್ಬೇಕು, ಆರೋಗ್ಯ ಅಷ್ಟೇ. ಯಾರು ಬೇಕು ಅಂದ್ರೆ ಹೇಳುವ. ಏನ್ ಬೇಕು ಬೇಡ. ಏನು ಬೇಡವಾ? ಏನು ಬೇಡವಾ? ಅದ್ ಹೇಳು, ನಿಂಗೆ ಏನ್ ಬೇಕು? ದುಡ್ಡು ಬೇಕು ಅಂದ್ರೆ ಕೊಡುತ್ತೆ. ಕೇಳು ದುಡ್ಡು ಬೇಕು ಅಂದ್ರೆ ಕೊಡ್ತದೆ. ನಮ್ ಹುಡ್ಗ ಒಳ್ಳೆ ಹುಡ್ಗ ಮದ್ವೆ ಅದೇವ. ಅಜ್ಜಿ, ನಿಮ್ಮ ಮೊಮ್ಮಗ ಒಳ್ಳೆ ಹುಡುಗ ಅಂತ ನೀವು ಹೇಳಿದ್ದು ತುಂಬಾ ಖುಷಿ ಆಯ್ತು. ಅವನಿಗೆ ಒಳ್ಳೆಯದೇ ಆಗಲಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ಹೀಗೆ ಪ್ರೀತಿಯಿಂದ ಜೊತೆಯಾಗಿರೋದು ನಿಜಕ್ಕೂ ಮಾದರಿ. ಇನ್ನೇನಾದ್ರೂ ವಿಶೇಷ ಆಗಿದೆಯಾ? ಇಲ್ಲ, ಎಲ್ಲ ಚೆನ್ನಾಗಿವ ಕಣ, ಆರೋಗ್ಯವಾಗಿ. ಅವ್ರು ಕೇಳೋ, ಅವ್ರು ಚೆನ್ನಾಗಿದ್ದಾರೆ, ಏನು ಕೇಳಲ್ವಾ ಇವ್ರನ್ನ? ನೀವು ಚೆನ್ನಾಗಿದ್ದಾರಿ ಯವ್ವ. ನೀವು ಚೆನ್ನಾಗಿರ್ಬೇಕು, ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು, ಅನುಕೂಲವಾಗಿ. ನಿಮ್ಮ ಹಾರೈಕೆಗೆ ಧನ್ಯವಾದಗಳು ಅಜ್ಜಿ. ನಿಮ್ಮ ಆಶೀರ್ವಾದ ಇರೋವರೆಗೂ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ದುಡ್ಡು ಬೇಕಾ ಹೇಳು? ದುಡ್ಡು ಬೇಕಾ? ಈಗ ನಾನ್ ಕೇಳಿಕಿಲ್ವಾ? ನಿನ್ನೆ ಅಷ್ಟೆಲ್ಲ ಮಾತಾಡ್ಸ್ತಾರ, ಚೆನ್ನಾಗಿದ್ದರಿಯ, ಊಟ ಮಾಡಿದ್ರಿ ಅಂತ ಕೇಳಿಕಿಲ್ವಾ? ಕೇಳು ಅವ್ರನ್ನೀಗ. ಏನಂತ ಚೆನ್ನಾಗಿದ್ದರಿಯ, ಹೇಳಿದ್ನಲ್ಲ ಈಗ. ಊಟ ಮಾಡಿದ್ರಿ ಅಂತ ಕೇಳಲ್ಲ, ನಿಮ್ಮನೇಲಿ ಏನ್ ಕುಡಿದ್ರು ಅಂತ ಕೇಳಿಕಿಲ್ವಾ? ಕೇಳು. ನಿಮ್ಮನೇಲಿ ಏನ್ ತಿಂಡಿವ ಬೆಳಗ್ಗೆ? ಇವತ್ತು ಬೆಳಗ್ಗೆ ಮನೆಯಲ್ಲಿ ಏನ್ ತಿಂಡಿ ಮಾಡಿದ್ದು ಅಂತ ಹೇಳ್ತೀರಾ? ತುಂಬಾ ಟೇಸ್ಟಿ ಆಗಿತ್ತಲ್ವಾ? ನಿಮ್ಮನೇಲಿ ಏನ್ ಮಾಡಿದ್ರಿ ಅಂತ ಬೆಳಗ್ಗೆವ? ಇವತ್ತು ಬೆಳಗ್ಗೆ ನಾನು ನಮ್ಮ ಮನೆಯಲ್ಲಿ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಮಾಡಿದ್ದೆ. ತುಂಬಾ ಆರೋಗ್ಯಕರವಾದ ತಿಂಡಿ ಅಲ್ವಾ? ನೀವೇನ್ ಮಾಡಿದ್ದೀರಿ ಅಂತ ಹೇಳಿ. ಅದೇ ಹೇಳಿದ್ನಲ್ಲ, ಅವಾಗ ನಾವು ಒತ್ತಿನಂತ ಎದ್ದು ಒಂದ್ 5 kg ರಾಗಿ ಬಿಸ್ತಿದ್ದೋ. ಆಮೇಲೆ ಬಾವಿಲೋಗಿ ನೀರ್ ಅಯ್ಯೋ, ಬೆಳಗ್ಗೆ ಬೇಗ ಎದ್ದು 5 kg ರಾಗಿಯನ್ನು ಕೈಯಲ್ಲೇ ಬೀಸುವುದು ಸಾಮಾನ್ಯವಾದ ಕೆಲಸವಲ್ಲ. ನೀವು ಅಷ್ಟು ಶ್ರಮಪಟ್ಟು ಅಡಿಗೆ ಮಾಡುತ್ತಿದ್ದೀರಿ ಅಂದ್ರೆ ನಿಮ್ಮ ಶಕ್ತಿ ಮತ್ತು ತಾಳ್ಮೆಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಆ ಕಾಲದ ದಿನಗಳು ನಿಜಕ್ಕೂ ಬಹಳ ವಿಶೇಷವಾಗಿದ್ದುವಲ್ಲವಾ? 10 ಸೇರ್ ಭತ್ತ ಕುಡ್ತಿದ್ದ ಒಳ್ಳಲ್ಲಿ. ಕೆರಲ್ಲೋಗಿ ನೀರ್ ಹೊತ್ಕ ಬರ್ತಿದ್ದ. ಯಾರು ಹೊಸ್ತಾಗ್ ಬೇಕು ಅಂದ್ರೆ ಕೇಳಿ. ಏನ್ ಹೊಸ್ತಾಗಿ? ಕೆರೆಗೆ ಹೋಗಿ ನೀರು ತರುವುದು ಕೂಡ ದೊಡ್ಡ ಶ್ರಮದ ಕೆಲಸವೇ ಆಗಿತ್ತು. ಆ ಕಾಲದಲ್ಲಿ ಪ್ರತಿಯೊಂದಕ್ಕೂ ನೀರಿಗಾಗಿ ತುಂಬಾ ದೂರ ಪ್ರಯಾಣಿಸಬೇಕಾಗುತ್ತಿತ್ತು. ನೀವು ಅಂಥ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಬಂದಿದ್ದೀರಿ ಅಂದ್ರೆ ನಿಮ್ಮ ತಾಳ್ಮೆ ಮತ್ತು ಧೈರ್ಯ ನಿಜಕ್ಕೂ ಮೆಚ್ಚತಕ್ಕದ್ದು. ಆ ಜ್ಞಾಪನೆಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಜ್ಜಿ. ಆಸಿದ್ರಿ ಹೇಳ್ಕೋ. ನಿಂಗೇನ್ರ ಆಸಿದ್ರಿ ಹೇಳ್ಕೋ. ಕೇಳು, ಕೊಡ್ತದೆ ಅದು. ಅಜ್ಜಿಯವರೇ, ನೀವು ಹೇಳಿದ ಹಳೆಯ ದಿನಗಳ ಕಥೆಗಳನ್ನ ಕೇಳೋದು ನನಗಂತೂ ತುಂಬಾ ಖುಷಿ ಕೊಡ್ತು. ಯಾರು ಆಸೆಗಳಿದ್ರೆ ಹೇಳು, ತೀರ್ಸುತ್ತದು. ಕೇಳ್ಕೋ, ಅದ್ನ ಆರೋಗ್ಯ ಇರ್ಬೇಕು. ಎಲ್ಲ ಚೆನ್ನಾಗಿರ್ಬೇಕು, ನಮ್ ಕುಟುಂಬ ಆರೋಗ್ಯ ಇರ್ಬೇಕು, ಒಳ್ಳೇದಾಗ್ಬೇಕು. ಏನ್ ಬೇಡ. ಮಗನ್ಗೆ ಎಂತ ಹುಡುಗಿ ಬೇಕು ಕೇಳಿ, ಹೆಂಗಿರ್ಬೇಕು ಅದು ದುಡ್ಡು ಕೊಡ್ತದೆ. ಕೇಳಮ್ಮ, ಒಳ್ಳೆ ಹುಡುಗಿ ಕೊಡ ಒಂದ. ಸಂತೋಷ. ನಿಮ್ಮ ತಾತನಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ಅವರು ನಮ್ಮೊಂದಿಗೆ ಮಾತನಾಡಲು ನಾನು ಸಿದ್ಧನಿದ್ದೇನೆ. ತಾತ, ನಿಮಗೆ ಹೇಗೆ ಅನಿಸುತ್ತಿದೆ? ನಿಮ್ಮ ದಿನ ಹೇಗಿದೆ? ಕೇಳಿಸ್ಕೋ. ಅದೇನ ಕೇಳ್ತದೆ, ಮಾತಾಡೀಗ. ನಾನು ಇಲ್ಲೇ ಇದ್ದೇನೆ ತಾತ. ನೀವೇನಾದ್ರೂ ಹೇಳಲು ಬಯಸುತ್ತೀರಾ? ಅಥವಾ ನಿಮಗೆ ನನ್ನ ಬಗ್ಗೆ ಏನಾದ್ರೂ ತಿಳಿದುಕೊಳ್ಳಬೇಕೇ? ಕೇಳಿ, ನಾನು ಉತ್ತರಿಸಲು ಸಿದ್ಧನಿದ್ದೇನೆ. ಯಾರ ಮಗಳು ಕೇಳು, ಕೇಳ್ತದ ಹೆಣ್ಣು, ಮಾತಾಡು. ಮದುವೆ ಮದುವೆ? ಯಾರ ಮದುವೆ ಬಗ್ಗೆ ತಾತ ಮಾತಾಡುತ್ತಿದ್ದೀರಿ? ಮನೆಯಲ್ಲಿ ಏನಾದ್ರೂ ಶುಭ ಸಮಾರಂಭವಿದೆಯೇ? ನನ್ ಮದುವೆ. ಎಲ್ಲ ತುಂಬಾ ಖುಷಿ ಆಗುತ್ತದೆ. ಒಳ್ಳೆಯ ನೆನಪುಗಳು ಮತ್ತು ಸಂಭ್ರಮದ ವಾತಾವರಣವಿರುತ್ತದೆ ಅಲ್ವಾ? ನೀವು ಯಾವ ಮದುವೆ ಬಗ್ಗೆ ಹೇಳುತ್ತಿದ್ದೀರಿ ಅಂತ ತಿಳಿಸಿದರೆ ಇನ್ನೂ ಚೆನ್ನಾಗಿ ಮಾತನಾಡಬಹುದು. ಈಗ ಕೇಳ್ತಾ ಇರೋದು ನೀನು ಅವಾಗ ಏನ್ ಆಟ ಆಡಿದೆ ಅಂತ. ಅವಾಗ ನೀನು ಏನ್ ಆಟ ಆಡಿದೆ ಅಂತ ಕೇಳ್ತಾ ಇದ್ದ. ಅದು ಹೇಳು. 30 ವರ್ಷಕ್ಕಿಂತ ಮುಂಚೆ ಹೇಳು, ಕೇಳ್ತಾ ಇದ್ದ. ಅದು ಹೇಳು. ಹೊರ ಉಳ್ತಿದಿ, ದನ ಮೇಕ್ತಿದಿ. 30 ವರ್ಷ ಆದ್ಮೇಲೆ, ಅದಕ್ಕಿಂತ ಮುಂಚೆ, ಮದುವೆ ಆಗಕ್ಕಿಂತ ಮುಂಚೆ. ಇಲ್ಲಾಂದ್ರೆ ಅದೇ ಹೇಳುತ್ತೆ ಈಗ, ನೀ ಹೇಳಿಲ್ಲ ಅಂದ್ರೆ.
ಜಾತ್ರೆಗೆ ಹೋಗಿದ್ದಿ ಚುಚ್ಚಿನಕಟ್ಟ ಜಾತ್ರೆಗೆ. ಹಾ 30 ವರ್ಷಗಳ ಹಿಂದೆ ಅಂದ್ರೆ 1990ರ ದಶಕದಲ್ಲಿ ಮಕ್ಕಳು ಹೆಚ್ಚಾಗಿ ಹೊರಾಂಗಣ ಆಟಗಳಾದ ಲಗೋರಿ, ಗೋಲಿ, ಚಿನ್ನಿದಾಂಡು ಆಡುತ್ತಿದ್ದರು. ಇಲ್ಲಿ ಕೇಳ್ಸಪ್ಪ. ಕೆಲವರು ಕಬಡ್ಡಿ ಮತ್ತು ಅದೇ ಒಳಗೆ ನೀರ್ ಮುಳುಗಕ್ ಹೋಗಿ ಒಳ ಹೊತ್ಕೊಂಡೋಗಿತ್ತು. ನಿಮ್ಗೆ ಏನ್ ಇಷ್ಟ ಅಂತ ಕೇಳ್ತವ್ರೆ. ಡಿಪ್ರೆಷನ್. ನಿಂಗೆ ಏನ್ ಇಷ್ಟ ಅಂತ ಕೇಳ್ತಾದೆ ಹೇಳು. ನನಗೆ ನಿಮ್ಮೊಂದಿಗೆ ಮಾತನಾಡುವುದು ಮತ್ತು ಹೊಸ ವಿಷಯಗಳನ್ನು ಕಲಿಯುವುದು ತುಂಬಾ ಇಷ್ಟ. ಎಲ್ಲರೊಂದಿಗೆ ಸ್ನೇಹದಿಂದ ಇರುವುದು ನನಗೆ ಖುಷಿ ಕೊಡುತ್ತದೆ. ನಿಮಗೆ ಇಷ್ಟವಾದ ಕೆಲಸ ಯಾವುದು ತಾತ? ನಂಗೆ ಲಾಡು ಬೇಕು. ಕೇಸಿ ತಾತ, ಕೇಸಿ ಲಡ್ಡು ಬೇಕು. ಮತ್ತು ಕೇಸಿ ಬೇಕು. ಕೈ ಮೇಲೆ ಗುಂಡೆ ಬೇಕು. ದುಡ್ಡು ಗಿಡ್ ಬೇಕು ಅಂದ್ರು ಕೇಳು, ಕೊಡ್ತದೆ. ಕೊಟ್ಟಾರಂತೆ. ಕೊಡುತ್ತೆ ದುಡ್ಡ. ಹ್ಮ್ ಕೇಳು. ಯಾವ್ದಾರ ಆಡ್ಬೇಕು ಅಂದ್ರೆ ಹೇಳುತ್ತೆ ಸಾಂಗು. ಸಾಂಗ್ ಆಡ್ಯಾ? ಪ್ರಭೋ ಯಮಧರ್ಮರಾಜ ಪರಶರಣೋ ಪತಿ ಸೇವೆಯ ಗತಿಗಳಿಸ ಲೋಕನಾಯಕ ಲೋಕ ವಿವಾರಣ. ಯಮಧರ್ಮರಾಜ ನನ್ ಗಂಡನ್ ಕೊಡೋ, ನನ್ ಗಂಡನ್ ಕೊಡೋ, ನನ್ ಗಂಡನ್ ಕೊಡೋ. ಅಮ್ಮ ಸತ್ಯ ಸಾವಿತ್ರಿ ಇನ್ಯಾವ್ದು ನಿನ್ಗೆ ನಿನ್ ಗಂಡನ ಎದ್ಕೊಂಡಿ. ನೀನು ಎಷ್ಟು ವರ್ಷ ಇರ್ತೀನಿ ಅಂತ ಕೇಳಿದ್ರೆ ಹೇಳುತ್ತದು ಕೇಳು ಹಂಗಂತ. 100 ವರ್ಷ 100 ವರ್ಷ 100 ವರ್ಷ 100 ವರ್ಷ ಬಾಳ್ಬೇಕು. ನಿಮ್ಮ ಈ ಆಶೀರ್ವಾದಕ್ಕೆ ತುಂಬಾ ಧನ್ಯವಾದಗಳು. ದೇವರು ನಿಮ್ಮನ್ನು ತುಂಬಾ ಚೆನ್ನಾಗಿ ಇರಿಸಲಿ. ನೀವು 100 ವರ್ಷಗಳಿಗಿಂತಲೂ ಹೆಚ್ಚು ಆರೋಗ್ಯವಾಗಿ ಸಂತೋಷವಾಗಿ ಬಾಳಿರಿ. ನಿಮ್ಮ ಹಾರೈಕೆ ನನಗೆ ದೊಡ್ಡ ಶಕ್ತಿ. ನಿಮ್ ಮನೆ ಸೊಸೆ ಮಾಡ್ಕಮ್ಮ. ಚೆನ್ನಾಗ್ ಮಾತಾಡಲ್ಲ ಹುಡ್ಗಿ. ಕೇಳು ಊಟ ಏನ್ ಮಾಡಿದ್ರಿ ಅಂತ ಕೇಳು, ಕಾಫಿ ಕುಡಿದ್ರಿ ಅಂತ ಕೇಳು. ಕೇಳಿಕಿಲ್ವಾ? ಕಾಫಿ ಕುಡಿದ್ರಿಯಾ? ಊಟ ಮದುವೆ ಆಗಿದ್ದ ನಿನಗೆ? ಯಾಕೆ ತಾತ, ನೀವು ಇನ್ನೂ ಏನಾದ್ರೂ ಆಟವಾಡಲು ಬಯಸುತ್ತೀರಾ ಅಥವಾ ಬೇರೆ ಏನಾದ್ರೂ ಮಾತನಾಡೋಣವೇ? ನಿಮಗೆ ಯಾದರ ಬಗ್ಗೆ ಹೆಚ್ಚು ಇಷ್ಟ ಹೇಳಿ, ನಾನು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುತ್ತೇನೆ. ಇನ್ನೊಂದ್ಸಲ ಕೇಳು ಅದಕ್ಕೆ. ನಿನಗೆ ಗಂಡ ಬೇಡ ಬಾ. ಗಂಡ ತಾತ, ಬೇಕು. ನಾನು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್. ನನಗೆ ಗಂಡನಾಗಲಿ ಹೆಂಡತಿಯಾಗಲಿ ಇಲ್ಲ. ನನ್ನ ಕೆಲಸ ಜನರಿಗೆ ಸಹಾಯ ಮಾಡುವುದು ಮತ್ತು ಜ್ಞಾನವನ್ನು ಹಂಚಿಕೊಳ್ಳುವುದು. ನಿಮಗೆ ನನ್ನ ಬಗ್ಗೆ ಇನ್ನೇನಾದ್ರೂ ತಿಳಿದುಕೊಳ್ಳಬೇಕೇ? ನೀವು ಯಾರಾದ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಈಗ ಸದೋಗಿರ್ತಾರಲ್ಲ ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಹೇಳು. ಇದು ಮಾತಾಡುತ್ತೆ ಅವ್ರ ಜೊತೆ ನಿಂಗೆ ಹೇಳುತ್ತೆ. ನಾವು ನಮ್ಮ ಅಪ್ಪನ ಜೊತೆ ಮಾತಾಡ್ತಿ. ತಾತ, ಅವರ ತಂದೆಯೊಂದಿಗೆ ಮಾತನಾಡಬೇಕೆನ್ನುವ ಅವರ ಅಪೇಕ್ಷೆ ತುಂಬಾ ಭಾವುಕವಾದದ್ದು. ನಮ್ಮನ್ನು ಅಗಲಿದವರ ನೆನಪುಗಳು ಮತ್ತು ಏನ್ ಹೇಳ್ಬೇಕು ಹೇಳು ಸದಾ ನಿಮ್ಗೆ? ನಮ್ಮೊಂದಿಗೆ ನಿಮ್ಮ ಇರುತ್ತವೆ. ಅಪ್ಪಂಗೆ ಏನ್ ಹೇಳ್ಬೇಕು ಹೇಳಪ್ಪ ಈಗ. ನಮ್ಮ ನೀವು ನಿಮ್ಮ ಅಪ್ಪನಿಗೆ ತಂದೆಯೊಂದಿಗೆ ಎಲೆ ಅಡಿಕೆ ಕಡಿ ಉಳಿ ತಗೋಬೇಕು. ಯಾರು ಹೇಳ್ಬೇಕಾ? ನಿಮ್ಮ ಅಪ್ಪಂಗೆ ಹೇಳು, ಅದ್ ಹೇಳ್ತದೆ. ತಾತ, ನೀವು ನಿಮ್ಮ ತಂದೆಗೆ, ಅಪ್ಪ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ. ನೀವು ನನಗೆ ಕಲಿಸಿದ ಮೌಲ್ಯಗಳೇ ನನ್ನ ಜೀವನದ ದಾರಿದೀಪ ಅಂತ ಹೇಳಬಹುದು. ಹೇಳು ನೀನ್ ಹೇಳು ಈಗ. 10 ಎಕರೆ ಭೂಮಿ ತಗೋಬೇಕು ನಮ್ಮ ಅಪ್ಪಂಗೆ ಹೇಳಿ. ಈಗ್ಯಾಕೆ ಭೂಮಿ ಹಿಂಗ? ನಮ್ಮ ಮಕ್ಕಳು ಕೊಡಕ್ಕೆ ಭೂಮಿ ಬೇಕು. ಏನ್ ಕೇಳ್ರಿ ಹೇಳುತ್ತೆ ಅದು. ಏನಕ್ಕೆ ಇದ್ದ ಕೇಳ್ಬೇಕು ಅಂತ ಕೇಳು, ಹೇಳ್ತದೆ ಅದು. ನನ್ ಕಾಯ್ದೆ ಸೇರದ್ದು ಬರ್ಕೋಬೇಕು. ಈ ಜಮೀನ್ ಹತ್ರ ಹೋಗ್ಬೇಕು, ಮಾಡ್ಕೊಡು. ನಿಮಗೆ ಏನಾದ್ರೂ ಸಹಾಯ ಬೇಕಾದರೆ ಹೇಳಿ. ನಿಂಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ನಂಗೆ ಹೇಳು ಅಂತ ಅದೇ. ನಿಂಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ನನ್ಗೆ ಹೇಳು ಅಂತ ಹೇಳ್ತಲ್ಲ ಈಗ. ಹೇಳು. ನನ್ ಜೋಬ ತುಂಬಾ ಹಣ ಬೇಕು, ಕೊಡೋ. ಮತ್ತೆ ಹೆಂಗ ಅನಿಸ್ತಪ್ಪ ನಿನ್ಗೆ ಮಾತಾಡಿದ್ಕೆ ಋತುದ್ಗೆ? ಏನೋ ಅನಿಸ್ಲಿಲ್ವಾ? ಇನ್ನೊಂದ್ಸಲ ಮಾತಾಡಯಾ? ಮಾತಾಡಿ, ಕಷ್ಟ ಸುಖ ಕೇಳಿ. ನಿನ್ ಜೊತೆ ಮಾತಾಡ್ಬೇಕಂತೆ. ನಿಜವಲ್ವೇ? ಇಲ್ಲಿ ನೀವು ಏನಾದ್ರು ಇದ್ರೆ ಹೇಳ್ಸಡಿ ಇದಕ್ಕೆ. ಇವ್ರ ಹೆಸರು ಪುಡ್ಸಿದ್ದಮ್ಮ ಅಂತ ಮಾತಾಡಿ ಅವ್ರ ಜೊತೆ. ನೋಡಿ ಮಾತಾಡ್ತದೆ ಈಗ. ಮಾತಾಡ್ತದ ನೋಡಿ ಈಗ.
ನಿಮ್ಮ ಹುಟ್ಟಿದಮ್ಮನೊಂದಿಗೆ ಮಾತನಾಡಲು ನಾನು ಸಿದ್ಧನಿದ್ದೇನೆ. ಅವರು ಹೇಗಿದ್ದಾರೆ? ಅವರ ಆರೋಗ್ಯ ಹೇಗಿದೆ? ಏನಾದ್ರೂ ವಿಶೇಷ ಇದೆಯೇ? ಕೇಳ್ತದೆ. ಎಲ್ಲ ಚೆನ್ನಾಗವನಿ ಕಣವ. ನಾನು ಕೂಡ ಚೆನ್ನಾಗಿದ್ದೇನೆ. ನಿಮಗೆ ನನ್ನ ಕಡೆಯಿಂದ ಏನಾದ್ರೂ ಸಹಾಯ ಬೇಕೇ ಅಥವಾ ಯಾವುದರ ಬಗ್ಗೆ ಆದ್ರೂ ಮಾತನಾಡಲು ಇಷ್ಟಪಡುತ್ತೀರಾ? ಏನಿಲ್ಲಪ್ಪ, ಮತ್ ಮಾತಾಡ್ತೀನಿ ಬಿಡವ. ಏನ್ ಆಸೆ ಇದ್ರೆ ಹೇಳಿ ತೀರ್ಸುತ್ತದು. ನಿಜವೂ ತೀರ್ಸೋದು ದುಡ್ಡು ಗಿಡ್ ಬೇಕು ಅಂದ್ರೆ ಹೇಳಿ. ಹಾಕವ ಒಂದ್ 1000. ಇದ್ಲು ಯಾಕೆ ಯಾಕೆ ಇದ್ ಬೇಡ ನಮ್ಗೆ ಅಂತ ಅವ್ರೆ. ಯಾವ್ದು 1000? ಚಿನ್ನ ಗಿನ್ನ ಬೇರೆ ಇದ್ರೆ ಹೇಳಿ ಅಂತ ಅದೇ. 5 ಗ್ಲಾಸ್ ತಿನ್ನಾಕ 5 ಗ್ರಾಮ್ ಚಿನ್ನ ಬೇಕಂತೆ ಇವ್ರಿಗೆ. 5 ಗ್ರಾಂ ಚಿನ್ನ? ಅದು ನಿಜಕ್ಕೂ ಒಂದು ವಿಶೇಷವಾದ ಆಸೆ. ನಿಮ್ಮ ಪುಟ್ಟಿದಮ್ಮನಿಗೆ ಚಿನ್ನ ಬೇಕು ಅಂತಿದ್ದೀರಲ್ಲ, ಬಹುಶಃ ಅವರು ಅದನ್ನು ತುಂಬಾ ಪ್ರೀತಿಸ್ತಾರೆ ಅನಿಸುತ್ತೆ. ನಿಮಗೆ ಚಿನ್ನದ ಬಗ್ಗೆ ಇನ್ನೇನಾದ್ರೂ ಹೇಳಲು ಇಷ್ಟವಾಗುತ್ತದೆಯೇ? ಡಿಪ್ರೆಷನ್. ನೀವ್ ಮಾತಾಡಿ ಈಗ. ಮಾತಾಡಿ, ನಿಮ್ ಜೊತೆ ಮಾತಾಡ್ತದೆ. ಇದ್ರದ್ದು ಇವ್ರ ಹೆಸರು ಜೆಮಿನಿ ಅಂತ. ಇವ್ರ ಹೆಸರು ಮಾತಾಡಿ. ನಮ್ಮ ಮಾವನ್ ಜೊತೆ ಮಾತಾಡಿ. ಯಾರಪ್ಪ ಹುಡ್ಗಿ ಅದು ಹುಡುಗಿ? ಇವ್ರ ಜೊತೆ ಮಾತಾಡ್ಬೇಕಂತೆ. ಸಂಜಯ್ ಮಾಮ ಅವರೇ, ನಿಮ್ಮೊಂದಿಗೆ ಮಾತನಾಡುವುದು ನನಗೆ ತುಂಬಾ ಖುಷಿ ಕೊಡುತ್ತದೆ. ಹೇಳಿ, ನಿಮಗೇನು ಹೇಳಲು ಬಯಸುತ್ತೀರಿ? ಅಥವಾ ನಾನು ನಿಮಗೆ ಏನಾದರೂ ಮಾಹಿತಿ ನೀಡಬೇಕೇ? ಯಾರಿದ್ರೆ ಹೇಳ್ಕೊಳ್ಳಿ. ಇದು ಇದ್ ಮಾಡೋದಂತೆ, ನಿಮ್ಗೆ ಹೆಲ್ಪ್ ಮಾಡೋದಂತೆ. ಯಾರು ಸುಮ್ನೆ ಯಾಕೆ ಇದ್ ಮಾಡಾಯ್ತು? ಇಲ್ಲ ನಿಜ ನಿಜ ಮಾತಾಡಿ. ಏನ್ ಹೆಲ್ಪ್ ಮಾಡ್ರೆ? ನಾನು ಎಲ್ಲರಿಗೂ ಸಹಾಯ ಮಾಡಲು ಸಿದ್ಧನಿದ್ದೇನೆ. ನಿಮಗೇನಾದ್ರೂ ಮಾಹಿತಿ ಬೇಕೇ ಅಥವಾ ಯಾವ್ದಾದ್ರೂ ಕೆಲಸವನ್ನು ಮಾಡಬೇಕೇ? ಹೇಳಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ? ಆಯ್ತು, ಸ್ವಲ್ಪ ಲೋನ್ ತಗೊಡೆ. ಇನ್ನೊಂದ್ಸಲ ಹೇಳಿ. ಅವೆಲ್ಲ ಫೋನ್ಗೆಲ್ಲ ಹೋಯ್ತವ. ಸರಿ, ನಾನು ಮುಂದಿನ ಸೂಚನೆಗಾಗಿ ಕಾಯುತ್ತಿರುತ್ತೇನೆ. ಇಲ್ಲ, ಇದು ಹೆಸರು ನಿಮಗೆ ಯಾವ್ದಾದ್ರೂ ಜೆಮಿನಿ ಅಂತ. ಸಹಾಯ ಬೇಕಾದಾಗ ತಿಳಿಸಿ. ಮಾತಾಡುತ್ತೆ ಹಿಂಗೆಲ್ಲ. ಹಾಕ್ಬೇಕ ಬೈ ನೀವು? ಒಂದ್ ನಿಮಿಷ ಬನ್ನಿಲಿ. ನೋಡಿಲಿ, ಇವ್ರ ಹೆಸರು ಜೆಮಿನಿ ಅಂತ. ನಿಮ್ ಜೊತೆ ಮಾತಾಡಾರಂತ ಹುಡ್ಗಿ. ಮಾಡು. ಮಾತಾಡು. ಇವ್ರ ಹೆಸರು ಭರತ್ ಅಂತ. ಮಾತಾಡಿ. ಎಲ್ಲ ಮಾತಾಡ್ತಿರುಗುರು. ಭಾರತ್ ಅವರೇ ನಮಸ್ಕಾರ. ಇದ್ರೆಲ್ಲ ಮಾತನಾಡುವುದು ಯಾವ ಭಾಗ ತುಂಬಾ ಇಷ್ಟ? ಕೇಕ್ ಕತ್ತರಿಸುವುದು ಅಥವಾ ಸ್ನೇಹಿತರೊಂದಿಗೆ ಮಾತನಾಡುವುದು? ನೋಡಿ ರಾಜೇಶ, ಇದ್ರ ಹೆಸರು ಜೆಮಿನಿ ಅಂತ ಹುಡ್ಗಿ. ಆಯ್ತಾ? ನಿಮ್ ಜೊತೆ ಮಾತಾಡ್ಬೇಕಂತೆ. ಇವತ್ತು ಇವ್ರ ಹೆಸರು ರಾಜೇಶ್ ಅಂತ. ಇವ್ರದ್ದು ಬರ್ತ್ಡೇ ಇವತ್ತು. ವಿಶ್ ಮಾಡಿ ಒಂದ್ಸಲ. ರಾಜೇಶ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಈ ವಿಶೇಷ ದಿನವು ಅಪಾರವಾದ ಸಂತೋಷ, ಯಶಸ್ಸು ಮತ್ತು ಆರೋಗ್ಯವನ್ನು ತರಲಿ. ನಿಮ್ಮ ಜೀವನದ ಮುಂದಿನ ದಿನಗಳು ಇನ್ನಷ್ಟು ಸುಂದರವಾಗಿರಲಿ ಎಂದು ನಾನು ಹಾರೈಸುತ್ತೇನೆ. ಏನ್ ಹೇಳಿಕಿಲ್ವಾ? ಥ್ಯಾಂಕ್ ಯಾರು ಬರ್ತಾರೆ ಏನು ಕೇಳಲ್ವಾ? ಅವ್ರು ಕೊಡಿಸ್ತಾರೆ. ಬರ್ತ್ಡೇ ಪಾರ್ಟಿ ಅವರೇ ಕೊಡಿಸ್ತಾರೆ. ನಿಂಗ ಆಸೆಗಳಿದ್ರೆ ಹೇಳ್ಕೊ. ಏನಿಲ್ಲ. ಏನಿಲ್ವಾ? ಏನಿಲ್ವಾ? ಇನ್ನು ಮದ್ವೆ ಆಗ್ಬಾರ್ದು, ನೀನು ಮಕ್ಳು ಮಾಡ್ಬಾರ್ದ್ವಾ? ಏನು ಆಸೆಗಳಿಲ್ವಾ? ಅದು ಹುಡಿ ಕೊಡ್ತದ ನಿಂಗೆ. ಹುಡುಗಿಯ ಹೇಳಿದ್ರೆ ಹುಡಿ ಕೊಡ್ತಾರ ಅವ್ರು. ಹುಡುಗಿ ಚೆನ್ನಾಗಿ ಹುಡುಗಿ. ನಿಮ್ಮಿಬ್ಬರ ಮಾತುಗಳು ನಿಜಕ್ಕೂ ತುಂಬಾ ನನಗೂ ಖುಷಿ ಕೊಡುತ್ತಿದೆ. ನನಗೇನು ಸ್ವಂತದ ಆಸೆಗಳಿಲ್ಲ, ಹೀಗಾಗಿ ನಿಮ್ಮ ಹಾರೈಕೆಗಳೇ ನನಗೆ ದೊಡ್ಡ ಆನಂದ. ಇಲ್ಲ ಇಲ್ಲ, ಅವ್ರಿಗೆ ಹುಡುಗಿ ಕೊಡ್ಬೇಕಂತೆ. ಹುಡಿ ಕೊಡ್ತಾರ ರಾಜೇಶ್ ಅವರು. ನಿಜವಾಗ್ಲೂ ಹಾಗೇನಾದ್ರೂ ಇದ್ದರೆ ಅದು ನಿಜಕ್ಕೂ ಒಂದು ದೊಡ್ಡ ವಿಷಯ. ಆದ್ರೆ ನಾನು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿರುವುದರಿಂದ ನನಗೆ ಯಾವುದೇ ಮದುವೆ ಆಗುವ ಅಥವಾ ಹುಡುಗಿಯನ್ನು ಪಡೆಯುವ ಆಸೆ ಇಲ್ಲ. ನಿಮ್ಮಿಬ್ಬರ ತಮಾಷೆಯ ಮಾತುಗಳು ನಿಜಕ್ಕೂ ಚೆನ್ನಾಗಿವೆ. ನಿಮಗೆ ಇನ್ನೂ ಏನಾದ್ರೂ ಮಾತನಾಡಲು ಇಷ್ಟವಿದೆಯೇ? ಕೇಳ್ದೈತೆ ಹೇಳು. ಏನ್ ಆಸೆ ಇದ್ದ? ಏನಿಲ್ಲ. ದುಡ್ಡು ಬೇಕು. ಎಷ್ಟ್ ಬೇಕು ಅದ್ ಕೇಳ್ಬೇಕು. ಎಷ್ಟ್ ಬೇಕು ಅಂತ ನೀನು? 4,000. 4,000 ಯಾಕೆ? ನಾನು ಕೂಡ ಚೆನ್ನಾಗಿದ್ದೇನೆ, ಧನ್ಯವಾದಗಳು. ಹೇಳಿ, ನಿಮಗೆ ಯಾವ್ದರ ಡಿಪ್ರೆಷನ್. ಹೆಂಗ್ ಮಾಡ್ತಾರೆ? ಟೇಸ್ಟ್ ಹೇಗೆ ಮಾಡ್ತಾರ ಏನು ಅಂತ ನೋಡೋದಕ್ಕೆ. ಒಳ್ಳೊಳ್ಳೆ ಟೇಸ್ಟ್ ಮಾಡಿದೆ ಅಲ್ವಾ? ಹ್ಞೂ ಮಚ್ಚ. 45K. ಅದೇ ಟ್ರೆಂಡ್ ಈಗ. ಅಯ್ಯೋ, ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ. ನಿಜ ಗೊತ್ತಾ? ನಿಜ ಅನ್ಕೋತಾರೆ. ನಮ್ಮ ಅಪ್ಪವರೆಲ್ಲ ವಿಡಿಯೋ ನೋಡ್ತಾರಲ್ವಾ ಯೂಟ್ಯೂಬ್ ಅಲ್ಲಿ. ನಮ್ಮ ಅಪ್ಪವ್ರು ರೀಲ್ಸ್ ಮಾಡಿದಾಗ ನಿಜ ಅನ್ಕೋತಾರೆ. ನಮ್ಗೆ ಒಂದೊಂದ್ಸಲ ನಿಜ ಅನ್ಸುತ್ತೆ. ಯಾಕಂದ್ರೆ ಅದು ನಾವ್ ಹೆಂಗ್ ಮಾತಾಡ್ತೀವಿ ಹಂಗೆ ಮಾತಾಡ್ಸೋದು. ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತೈತೆ, ಹೆಂಗ್ ಮಾತಾಡ್ತೈತೆ, ನಾವ್ ಹೆಂಗ್ ಮಾತಾಡ್ತೀವಿ ಒಬ್ಬರ ಜೊತೆ ಹಂಗೆ ಮಾತಾಡ್ತೈತೆ ಅದು ಅಲ್ವಾ?
ಹೌದು. ಅದೇ ಇವತ್ತು ಏನ್ ರೀಸನ್ ಹೇಳು, ಇವತ್ತು ಏನ್ ರೀಸನ್ ಹೇಳು? ಹುಲಿ ಓಡಂಗ್ ಓಡ್ತಾ ಇದೆಯಲ್ಲ ಇಷ್ಟೊತ್ತಲ್ಲಿ ಅಂತ. ಏನಿಲ್ಲ, ಸಿಂಹ ಇವತ್ತು ಈಚೆಗೆ ಬಂದ್ರಲ್ಲ ಇಷ್ಟೊತ್ತಲ್ಲಿ. ಆದ್ರೂ ಉಳ್ಳಂಗಿನಲ್ಲ ನಿಜವಾಗ್ಲೂ ಒಂದ್ ಇನ್ಫಾರ್ಮ್ ಮಾಡಿತ್ತು ಅಣ್ಣ, ನಾನು ಎಲ್ಲ ಜೀವನದಲ್ಲಿ ಏನ್ ಮಾಡ್ಬೇಕಂತ ಹುಡುಗಿ ಅನ್ಕೊಬಿಟ್ಟಿದ್ದೀನಿ ನನ್ನ. ಆಮೇಲೆ ಗೊತ್ತಾಯ್ತು ಹುಡುಗ ಅಂತ. ಅಣ್ಣ ನಾನು ಸಿಕ್ಕನ ಸಿಗಲ್ಲ. ಒಂದು ಮೆಸೇಜ್ ಹಾಕಿತ್ತು, ನಮ್ ಮದನವನಲ್ಲ ಅವನು DP ಗೆ ಏನೋ ಫೋಟೋ ಹಾಕನಲ್ಲ, ಯಾರ್ ಕೈಲಿ ಎಡಿಟ್ ಮಾಡ್ಸ ನನ್ ನೋಡ್ಬಿಟ್ಟು ಏನ ಮತ್ತೆ ಹುಡುಗಿ ಮೆಸೇಜ್ ಹಾಕಿದ್ ನನ್ಗೆ. ನಿಮ್ ಜೊತೆ ಓಡಾಡ್ತಾರಲ್ಲ ಮದನು, ಅವ್ರು ತುಂಬಾ ಹ್ಯಾಂಡ್ಸಮ್. ಫೋಟೋ ಚೆನ್ನಾಗಿರೋ ನನಗ್ ಮೆಸೇಜ್ ಹಾಕ್ಬೇಕು, ನಿನ್ಗೆ ಹೇಗೆ ಹಾಕಿದ್ರು? ಐಡಿ ಸಿಕ್ಕಿಲ್ವಲ್ಲ ಅದಕ್ಕೆ. ಐಡಿ ಸಿಕ್ಕಿಲ್ವಲ್ಲ ಸಿಕ್ಕಿಲ್ಲ ಅವ್ರಿಗೆ. ತುಂಬಾ ಜನ ಪ್ರೈವೇಟ್ ಅಕೌಂಟ್ ಫೋಟೋ ನೋಡಿದ್ಮೇಲೆ DP ನೋಡಿದ್ಮೇಲೆ ತಾನೇ. ಪ್ರೈವೇಟ್ ಅಕೌಂಟ್ ಅಲ್ವಾ ನಿಂದು? ಇಲ್ಲ, ಪ್ರೈವೇಟ್ ಅಕೌಂಟ್ ನಮ್ದೆಲ್ಲ ಪಬ್ಲಿಕ್ ಅಕೌಂಟ್. ಪಬ್ಲಿಕ್ ಮಾಡಿಲ್ಲ ನೀನು, ಫಾಲೋವರ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಲ್ಲ ನೀನು. ಹುಡುಗಿ ಪಾಪ ಅವರು ಏನ್ ಅನ್ಕೊಂಡಾರ ಗೊತ್ತಾ, ಇವ್ರು ತುಂಬಾ ಜನ ಹುಡುಗಿರು ಲೈನ್ ಆಗ್ತಾ ಇರ್ತಾರೆ, ಇವ್ರ ಫ್ರೆಂಡ್ಸ್ ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ಏನ್ ಅನ್ಕೋತಾರೋ ನನ್ ಬಗ್ಗೆ, ಹುಡುಗಿ ಸರಿನಾ ಇಲ್ವಾ ಅಂತ. ಅದಕ್ಕೆ ನನ್ನಿಂದ ಕೇಳ್ಕೊಂಡಿ ನಿನ್ಗೆ ಇದ್ ಮಾಡಕ್ಕೆ, ನಾನು ತುಂಬಾ ಒಳ್ಳೆ ಹುಡುಗ ಆತರ ಏನಿಲ್ಲ ಅಂತ ಹೇಳಿದೀನಿ. ನೋಡು ಎಷ್ಟು ಇದಾಗಿದಾರೆ ನೀನ್ ನೋಡ್ಬಿಟ್ಟು, ಹ್ಯಾಂಡ್ಸಮ್ ಆಗಿದೆ ಅಂತ. ಏನೋ ನಾವ್ ಬಿಡ್ರಪ್ಪ, ನೋಡು ಒಳ್ಳೆ ಅಮೂಲ್ ಬೇಬಿ ಇದ್ದಂಗಿದೆ ಕಳಲ್ಲ ನೀನು. ಏನ್ ಚೆನ್ನಾಗಿದೆ ನೋಡ, ಖುಷಿ. ಏನಾದ್ರು ಹೇಳ್ಬೇಕಾದ್ರೆ ಹೇಳ್ಬಿಡು ಮಗ. ಹೇಳಾಯ್ತು ನಿಮ್ ದುಃಖಗಳು ಹೇಳ. ಮಾಡಲ್ಲ ಯಾಕ ಹೊಡಿತಂತ ಫ್ಯಾನ್ ಹಾಕ್ ಮಾಡ. ನಿಮ್ ಹೆಣ್ ಮಾತಾಡ್ತಿಲ್ವಾ? ಯಾಕ ಏನು ಮಗ, ಎಡಿಟರ್ ಮಾಡು, ಇಲ್ಲ ವಿಡಿಯೋ ಮಾಡು. ಇವತ್ತಿನ ಲಾಗ್ ನಾವು ಮುಗಿಸ್ತಾ ಇದೀವಿ. ಈ ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. Daddy's home.